ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮನೆ ಊಟಕ್ಕಾಗಿ ಕಾಯ್ತಾ ಇದ್ರು, ಮನೆ ಊಟ ಸಿಗಬಹುದಾ ಅಂತ. ಬಟ್ ಸದ್ಯಕ್ಕಂತೂ ಮನೆ ಊಟ ಇಲ್ಲ. ದರ್ಶನ್ಗೆ ಜೈಲು ಊಟ ಯಾಕೆ ಸೇರ್ತಾ ಇಲ್ಲ ಗೊತ್ತಾ? ಸ್ವಂತ ಅನುಭವ ಹಂಚಿಕೊಂಡಿದ್ದಾರೆ ಗೀತ ಸಾಹಿತಿ. ಜೈಲ್ ಡೈರಿ ಬಗ್ಗೆ ಹೇಳಿದ್ದಾರೆ ಗೀತ ಸಾಹಿತಿ ಋಷಿ. ರಿಪಬ್ಲಿಕಾಣ ಜೊತೆ ಋಷಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬಾರದು. ದರ್ಶನ್ ಅವರು ತುಂಬಾ ಒಳ್ಳೆ ವ್ಯಕ್ತಿಯಾಗಿರ್ತಾರೆ. ಮುಂದೆ ಜಗತ್ತಿಗೆ ದೊಡ್ಡ ಸಂದೇಶ ಕೊಡುವವರಿದ್ದಾರೆ. ರಿಪಬ್ಲಿಕಾಣಗೆ ಗೀತ ರಚನೆಕಾರ ಋಷಿ ಈ ಹೇಳಿಕೆ ಕೊಟ್ಟಿದ್ದಾರೆ. 364 ಕಿಡ್ನ ಮೇಡಮ್ ಅವರೇ ಬೇಲ್ ಆಗುತ್ತಾ ಇಲ್ಲ ಅಂತ ನಾವು ಆ್ಯಕ್ಚುಲಿ ಹೇಳ್ಬಾರ್ದು. ಇದು ಆ್ಯಕ್ಚುಲಿ ಇವಾಗ ಏನು ಅವ್ರಿಗೆ ಸೆಕ್ಷನ್ ಹಾಕಿದರೆ 302 ಕೊಲೆ, 201 ಸಾಕ್ಷ್ಯ ನಾಶ, ಆಮೇಲೆ 364 ಕಿಡ್ನಾಪು, 120B ಅಂತ ಅಂತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕೆಲವು ಸೆಕ್ಷನ್ಗಳೆಲ್ಲ ಹಾಕಿದ್ದಾರೆ. ಆ ಸೆಕ್ಷನ್ಗಳನ್ನ ಒಳಗಡೆ ನೋಡಿದ ಪ್ರಕಾರ ಹೇಳ್ಬೇಕಂತಂದರೆ ಒಳಗಡೆ ಆ ಒಂದು ಕೇಸ್ಗಳಿಗೆ 6 ತಿಂಗಳಲ್ಲಿ ಆ ಒಂದು ಸೆಕ್ಷನ್ಗಳಿಗೆ 6 ತಿಂಗಳಲ್ಲಿ ಬೇಲಾಗಿರೋದು ನೋಡಿದ್ದೀನಿ. ಆ ಒಂದು ಸೆಕ್ಷನ್ಗಳಿಗೆ 302, 201 ಕೊಲೆ ಕೇಸು ಮತ್ತು ಸಾಕ್ಷ್ಯನಾಶಗಳಿಗೆ ಕೆಲವರಿಗೆ 4 ವರ್ಷ ಆದರೂ ಬೇಲಾಗಿಲ್ಲ. ಆಮೇಲೆ ಬೇಲು ಪ್ರತಿಯೊಬ್ಬ ಆರೋಪಿಯ ಹಕ್ಕು ಮೇಡಮ್, ರೈಟ್ಸ್ ಅದು. ಅರ್ಥ ಆಯ್ತಾ? ಅವ್ರು ಎಲ್ಲರಿಗೂ ಬೇಲ್ ಕೇಳೋ ರೈಟ್ಸ್ ಇದೆ. ನನಗೆ ಈ ಒಂದು ಇದರ ಪ್ರಕಾರ ಅವ್ರಿಗೆ ಜಡ್ಜಿಗೆ ಬಿಟ್ಟಿರೋದು, ಇದು ಬೇಲ್ ಆಗುತ್ತಾ, ಅವ್ರು ಕೊಡ್ತಾರೋ ಬಿಡ್ತಾರೋ, ಆಮೇಲೆ ಚಾರ್ಜ್ ಶೀಟ್ ಬಂದಮೇಲೆ ಅದು ಡಿಸೈಡ್ ಆಗುತ್ತೆ. ಆಮೇಲೆ ಈ ಒಂದು ವಿಚಾರಕ್ಕೆ ನಾವು ಪರ್ಸ್ನಲ್ಲಾಗಿ ನಾವು ಏನು ಹೇಳ್ಬೇಕಂತಂದರೆ, ದರ್ಶನ್ ಅವರಿಂದ ತುಂಬ ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ನಾನು ಇದುವರೆಗೆ ಹೇಳ್ಬೇಕಂದ್ರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಮೇಡಮ್ ಅವರೇ ಬೇಲ್ ಆಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮನೆ ಊಟಕ್ಕಾಗಿ ಕಾಯ್ತಾ ಇದ್ರು, ಮನೆ ಊಟ ಸಿಗಬಹುದಾ ಅಂತ. ಬಟ್ ಸದ್ಯಕ್ಕಂತೂ ಮನೆ ಊಟ ಇಲ್ಲ. ದರ್ಶನ್ಗೆ ಜೈಲು ಊಟ ಯಾಕೆ ಸೇರ್ತಾ ಇಲ್ಲ ಗೊತ್ತಾ? ಸ್ವಂತ ಅನುಭವ ಹಂಚಿಕೊಂಡಿದ್ದಾರೆ ಗೀತ ಸಾಹಿತಿ. ಜೈಲ್ ಡೈರಿ ಬಗ್ಗೆ ಹೇಳಿದ್ದಾರೆ ಗೀತ ಸಾಹಿತಿ ಋಷಿ. ರಿಪಬ್ಲಿಕಾಣ ಜೊತೆ ಋಷಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬಾರದು. ದರ್ಶನ್ ಅವರು ತುಂಬಾ ಒಳ್ಳೆ ವ್ಯಕ್ತಿಯಾಗಿರ್ತಾರೆ. ಮುಂದೆ ಜಗತ್ತಿಗೆ ದೊಡ್ಡ ಸಂದೇಶ ಕೊಡುವವರಿದ್ದಾರೆ. ರಿಪಬ್ಲಿಕಾಣಗೆ ಗೀತ ರಚನೆಕಾರ ಋಷಿ ಈ ಹೇಳಿಕೆ ಕೊಟ್ಟಿದ್ದಾರೆ. 364 ಕಿಡ್ನ ಮೇಡಮ್ ಅವರೇ ಬೇಲ್ ಆಗುತ್ತಾ ಇಲ್ಲ ಅಂತ ನಾವು ಆ್ಯಕ್ಚುಲಿ ಹೇಳ್ಬಾರ್ದು. ಇದು ಆ್ಯಕ್ಚುಲಿ ಇವಾಗ ಏನು ಅವ್ರಿಗೆ ಸೆಕ್ಷನ್ ಹಾಕಿದರೆ 302 ಕೊಲೆ, 201 ಸಾಕ್ಷ್ಯ ನಾಶ, ಆಮೇಲೆ 364 ಕಿಡ್ನಾಪು, 120B ಅಂತ ಅಂತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕೆಲವು ಸೆಕ್ಷನ್ಗಳೆಲ್ಲ ಹಾಕಿದ್ದಾರೆ. ಆ ಸೆಕ್ಷನ್ಗಳನ್ನ ಒಳಗಡೆ ನೋಡಿದ ಪ್ರಕಾರ ಹೇಳ್ಬೇಕಂತಂದರೆ ಒಳಗಡೆ ಆ ಒಂದು ಕೇಸ್ಗಳಿಗೆ 6 ತಿಂಗಳಲ್ಲಿ ಆ ಒಂದು ಸೆಕ್ಷನ್ಗಳಿಗೆ 6 ತಿಂಗಳಲ್ಲಿ ಬೇಲಾಗಿರೋದು ನೋಡಿದ್ದೀನಿ. ಆ ಒಂದು ಸೆಕ್ಷನ್ಗಳಿಗೆ 302, 201 ಕೊಲೆ ಕೇಸು ಮತ್ತು ಸಾಕ್ಷ್ಯನಾಶಗಳಿಗೆ ಕೆಲವರಿಗೆ 4 ವರ್ಷ ಆದರೂ ಬೇಲಾಗಿಲ್ಲ. ಆಮೇಲೆ ಬೇಲು ಪ್ರತಿಯೊಬ್ಬ ಆರೋಪಿಯ ಹಕ್ಕು ಮೇಡಮ್, ರೈಟ್ಸ್ ಅದು. ಅರ್ಥ ಆಯ್ತಾ? ಅವ್ರು ಎಲ್ಲರಿಗೂ ಬೇಲ್ ಕೇಳೋ ರೈಟ್ಸ್ ಇದೆ. ನನಗೆ ಈ ಒಂದು ಇದರ ಪ್ರಕಾರ ಅವ್ರಿಗೆ ಜಡ್ಜಿಗೆ ಬಿಟ್ಟಿರೋದು, ಇದು ಬೇಲ್ ಆಗುತ್ತಾ, ಅವ್ರು ಕೊಡ್ತಾರೋ ಬಿಡ್ತಾರೋ, ಆಮೇಲೆ ಚಾರ್ಜ್ ಶೀಟ್ ಬಂದಮೇಲೆ ಅದು ಡಿಸೈಡ್ ಆಗುತ್ತೆ. ಆಮೇಲೆ ಈ ಒಂದು ವಿಚಾರಕ್ಕೆ ನಾವು ಪರ್ಸ್ನಲ್ಲಾಗಿ ನಾವು ಏನು ಹೇಳ್ಬೇಕಂತಂದರೆ, ದರ್ಶನ್ ಅವರಿಂದ ತುಂಬ ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ನಾನು ಇದುವರೆಗೆ ಹೇಳ್ಬೇಕಂದ್ರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಮೇಡಮ್ ಅವರೇ ಬೇಲ್ ಆಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದೊಂದು ರೀತಿಯ ತಿರುವು ಸಿಗ್ತಾ ಇದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಸಂದೇಶದ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದು ಸ್ಫೋಟಕ ಮಾಹಿತಿಯೊಂದು ಲಭ್ಯವಾಗಿದೆಯಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರಿಂದ ರೇಣುಕಾಸ್ವಾಮಿ ಮೊಬೈಲ್ ರಿಟ್ರೀವ್. ಪವಿತ್ರ ಗೌಡ ರೇಣುಕಾ ಮಾತುಕತೆ ಸಿಕ್ತು, ಪುರಾವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದೆ. ಹಾಗೆ ಇದೀಗ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೊಬೈಲ್ನಿಂದ ಏನೆಲ್ಲ ಅಶ್ಲೀಲ ಸಂದೇಶಗಳು ರವಾನೆ ಆಗಿದೆ ಎನ್ನುವ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಯೊಂದು ಲಭ್ಯವಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾರೆ ಎಂಬ ಕಾರಣಕ್ಕೆ ರೇಣುಕಾಸ್ವಾಮಿಯ ಭೀಕರ ಹತ್ಯೆಯಾಗಿತ್ತು. ಹೀಗಾಗಿ ಪೊಲೀಸರು ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚಲು ಮುಂದಾಗಿದ್ರು. ಇದೀಗ ಅವರ ಫೋನ್ನಿಂದ ಪವಿತ್ರ ಗೌಡಗೆ ರವಾನೆಯಾಗಿರುವ ಅಶ್ಲೀಲ ಸಂದೇಶಗಳ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ.
ರೇಣುಕಾಸ್ವಾಮಿ ಪತ್ನಿ ಹೆಸರಲ್ಲಿತ್ತು ಒಂದು ಸಿಮ್. ರೇಣುಕಾಸ್ವಾಮಿ ಬಳಸುತ್ತಿದ್ದಂತಹ 2 ಫೋನ್ ನಂಬರ್ಗಳ ಪೈಕಿ ಒಂದು ನಂಬರ್ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿದ್ರು. ಆ ನಂಬರ್ ಅನ್ನ ಸರ್ವಿಸ್ ಪ್ರೊವೈಡಿಂಗ್ ಕಂಪನಿಗೆ ಕಳುಹಿಸಿ 2 ಫೋನ್ ನಂಬರ್ನ ನಕಲಿ ಸಿಮ್ ಕಾರ್ಡ್ ಖರೀದಿಸಿದಂತಹ ಪೊಲೀಸರು ಆತನ ಸಾಮಾಜಿಕ ಜಾಲತಾಣ ಖಾತೆಗಳ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಬಳಸುತ್ತಿದ್ದಂತಹ ಸಾಮಾಜಿಕ ಖಾತೆಗಳಿಗೆ ಪ್ರವೇಶಿಸಿರುವಂತಹ ಪೊಲೀಸರು ಸಿಇಎನ್ ಠಾಣೆಯ ತಜ್ಞರ ಸಹಾಯದಿಂದ ಅದರಲ್ಲಿ ಇದ್ದಂತಹ ದತ್ತಾಂಶವನ್ನ ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮನೆ ಊಟಕ್ಕಾಗಿ ಕಾಯ್ತಾ ಇದ್ರು, ಮನೆ ಊಟ ಸಿಗಬಹುದಾ ಅಂತ. ಬಟ್ ಸದ್ಯಕ್ಕಂತೂ ಮನೆ ಊಟ ಇಲ್ಲ. ದರ್ಶನ್ಗೆ ಜೈಲು ಊಟ ಯಾಕೆ ಸೇರ್ತಾ ಇಲ್ಲ ಗೊತ್ತಾ? ಸ್ವಂತ ಅನುಭವ ಹಂಚಿಕೊಂಡಿದ್ದಾರೆ ಗೀತ ಸಾಹಿತಿ. ಜೈಲ್ ಡೈರಿ ಬಗ್ಗೆ ಹೇಳಿದ್ದಾರೆ ಗೀತ ಸಾಹಿತಿ ಋಷಿ. ರಿಪಬ್ಲಿಕ್ ಕನ್ನಡ ಜೊತೆ ಋಷಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬಾರದು. ದರ್ಶನ್ ಅವರು ತುಂಬಾ ಒಳ್ಳೆ ವ್ಯಕ್ತಿಯಾಗಿರ್ತಾರೆ. ಮುಂದೆ ಜಗತ್ತಿಗೆ ದೊಡ್ಡ ಸಂದೇಶ ಕೊಡುವವರಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಗೀತ ರಚನೆಕಾರ ಋಷಿ ಈ ಹೇಳಿಕೆ ಕೊಟ್ಟಿದ್ದಾರೆ. 364 ಕಿಡ್ನ ಮೇಡಮ್ ಅವರೇ ಬೇಲ್ ಆಗುತ್ತಾ ಇಲ್ಲ ಅಂತ ನಾವು ಆ್ಯಕ್ಚುಲಿ ಹೇಳ್ಬಾರ್ದು. ಇದು ಆ್ಯಕ್ಚುಲಿ ಇವಾಗ ಏನು ಅವ್ರಿಗೆ ಸೆಕ್ಷನ್ ಹಾಕಿದರೆ 302 ಕೊಲೆ, 201 ಸಾಕ್ಷ್ಯನಾಶ, ಆಮೇಲೆ 364 ಕಿಡ್ನಾಪು, 120B ಅಂತ ಅಂತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕೆಲವು ಸೆಕ್ಷನ್ಗಳೆಲ್ಲ ಹಾಕಿದ್ದಾರೆ. ಆ ಸೆಕ್ಷನ್ಗಳನ್ನ ಒಳಗಡೆ ನೋಡಿದ ಪ್ರಕಾರ ಹೇಳ್ಬೇಕಂತಂದರೆ ಒಳಗಡೆ ಆ ಒಂದು ಕೇಸ್ಗಳಿಗೆ 6 ತಿಂಗಳಲ್ಲಿ ಆ ಒಂದು ಸೆಕ್ಷನ್ಗಳಿಗೆ 6 ತಿಂಗಳಲ್ಲಿ ಬೇಲಾಗಿರೋದು ನೋಡಿದ್ದೀನಿ. ಆ ಒಂದು ಸೆಕ್ಷನ್ಗಳಿಗೆ 302, 201 ಕೊಲೆ ಕೇಸು ಮತ್ತು ಸಾಕ್ಷ್ಯನಾಶಗಳಿಗೆ ಕೆಲವರಿಗೆ 4 ವರ್ಷ ಆದರೂ ಬೇಲಾಗಿಲ್ಲ. ಆಮೇಲೆ ಬೇಲು ಪ್ರತಿಯೊಬ್ಬ ಆರೋಪಿಯ ಹಕ್ಕು ಮೇಡಮ್, ರೈಟ್ಸ್ ಅದು. ಅರ್ಥ ಆಯ್ತಾ? ಅವ್ರು ಎಲ್ಲರಿಗೂ ಬೇಲ್ ಕೇಳೋ ರೈಟ್ಸ್ ಇದೆ. ನನಗೆ ಈ ಒಂದು ಇದರ ಪ್ರಕಾರ ಅವ್ರಿಗೆ ಜಡ್ಜಿಗೆ ಬಿಟ್ಟಿರೋದು, ಇದು ಬೇಲ್ ಆಗುತ್ತಾ, ಅವ್ರು ಕೊಡ್ತಾರೋ ಬಿಡ್ತಾರೋ, ಆಮೇಲೆ ಚಾರ್ಜ್ ಶೀಟ್ ಬಂದಮೇಲೆ ಅದು ಡಿಸೈಡ್ ಆಗುತ್ತೆ. ಆಮೇಲೆ ಈ ಒಂದು ವಿಚಾರಕ್ಕೆ ನಾವು ಪರ್ಸ್ನಲ್ಲಾಗಿ ನಾವು ಏನು ಹೇಳ್ಬೇಕಂತಂದರೆ, ದರ್ಶನ್ ಅವರಿಂದ ತುಂಬ ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ನಾನು ಇದುವರೆಗೆ ಹೇಳ್ಬೇಕಂದ್ರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಮೇಡಮ್ ಅವರೇ ಬೇಲ್ ಆಗುತ್ತಾ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.